ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ಬಾಲ್ಡ್ವಿನ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥ ಡಾಕ್ಟರ್ ಟಿ ವೇಣುಗೋಪಾಲ್ ತೆಲುಗು ವಿಜ್ಞಾನ ಸಮಿತಿ ವತಿಯಿಂದ ಪ್ರತಿಷ್ಠಿತ ಶ್ರೀ ವೆಂಕಟ ಕೃಷ್ಣರಾವ್ ಶತಜಯಂತಿ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ಈಗಾಗಲೇ ಶಿಕ್ಷಣ ರತ್ನ ಎಂದೇ ಪ್ರಸಿದ್ಧಿ ಪಡೆದಿದ್ದ ಡಾಕ್ಟರ್ ವೇಣುಗೋಪಾಲ್ ಅವರಿಗೆ ಮತ್ತೊಂದು ಗರಿ ಮುಡಿಗೇರಿಸಿರೋದು ಅವರ ಶ್ರಮಕ್ಕೆ ಸಿಕ್ಕ ಮತ್ತೊಂದು ಪ್ರತಿಫಲ. ಶಿಕ್ಷಣ ರತ್ನ ಡಾಕ್ಟರ್ ಟಿ ವೇಣುಗೋಪಾಲ್ ಅವರಿಗೆ ಮತ್ತೊಂದು ಗರಿ. ಶ್ರೀ ವೆಂಕಟ ಕೃಷ್ಣರಾವ್ ಶತಜಯಂತಿ ಪುರಸ್ಕಾರ ನೀಡಿ ಗೌರವ. ಹೌದು, ನ್ಯೂ ಬಾಲ್ಡ್ವಿನ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥ ಶಿಕ್ಷಣ ಕ್ಷೇತ್ರದಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿ ಸಮಾಜ ಸೇವೆಯೇ ನನ್ನ ಕಾಯಕ ಎಂದು ಪಾಲಿಸುತ್ತಾ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕಾಗಿರುವ ಡಾಕ್ಟರ್ ಟಿ ವೇಣುಗೋಪಾಲ್ ಅವರಿಗೆ ತೆಲುಗು ವಿಜ್ಞಾನ ಸಮಿತಿ ವತಿಯಿಂದ ಪ್ರತಿಷ್ಠಿತ ಶ್ರೀ ವೆಂಕಟ ಕೃಷ್ಣರಾವ್ ಶತಜಯಂತಿ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ಇನ್ನು ಬೆಂಗಳೂರಿನ ಮಯಾಲಿ ಕಾವಲಿನಲ್ಲಿರುವ ಶ್ರೀ ಕೃಷ್ಣದೇವರಾಯ ಕಲಾಮಂದಿರದಲ್ಲಿ ಈ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಕರ್ನಾಟಕ ವಿಧಾನಸಭೆಯ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್, ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎನ್ ರಾಧಾಕೃಷ್ಣ ಹಾಗೂ ಆಂಧ್ರಪ್ರದೇಶದ ಶಾಸಕರಾದಂತಹ ಶ್ರೀ ಮಂಡಲಿ ಬುದ್ಧ ಪ್ರಸಾದ್ ಅವರು ಜಂಟಿಯಾಗಿ ಡಾಕ್ಟರ್ ಟಿ ವೇಣುಗೋಪಾಲ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿದ್ರು. ಇನ್ನು ಈ ಸಮಾರಂಭದಲ್ಲಿ ಎನ್ಬಿಜಿಐ ಫೌಂಡರ್ ಮತ್ತು ಚೇರ್ಮನ್ ಶ್ರೀ ಡಾಕ್ಟರ್ ವೇಣುಗೋಪಾಲ್ ಜೊತೆ ಹಲವು ಸಾಧಕರಿಗೂ ಸಹ ಪ್ರತಿಷ್ಠಿತ ಶ್ರೀ ವೆಂಕಟ ಕೃಷ್ಣರಾವ್ ಶತಜಯಂತಿ ಪುರಸ್ಕಾರವನ್ನ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಗಿತ್ತು. ಇನ್ನು ಸಮಾರಂಭಕ್ಕೆ ವೇಣುಗೋಪಾಲ್ ಕುಟುಂಬದವರು ಸಹ ಭಾಗಿಯಾಗಿ ಪ್ರಶಸ್ತಿ ಪ್ರದಾನ ಮಾಡಿದ್ದನ್ನ ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಡಾಕ್ಟರ್ ಟಿ ವೇಣುಗೋಪಾಲ್ ಅವರ ಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಇನ್ನಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡಲು ಸ್ಫೂರ್ತಿ. ಇನ್ನು ಕೆಲವು ದಿನಗಳ ಹಿಂದೆ ಬೆಂಗಳೂರಿನ ಆನೇಕಲ್ ಬಳಿ ಇರುವಂತಹ ಶ್ರೀ ಶಂಕರಾಚಾರ್ಯ ಆಶ್ರಮ ಶ್ರೀ ಸಾಯಿ ರುಕ್ಮಿಣಿ ಮಹಲ್ನಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸಹಸ್ರ ಚಂಡಿಕಾ ಮಹಾಯಾಗವನ್ನ ಆಯೋಜಿಸಿ 500ಕ್ಕೂ ಹೆಚ್ಚು ಪುರೋಹಿತರಿಂದ 108 ಹೋಮಕುಂಡಗಳನ್ನ ನಿರ್ಮಿಸಿದ್ದು ಬಹಳಷ್ಟು ಗಮನವನ್ನ ಸೆಳೆದಿತ್ತು. ಈಗ ಪ್ರತಿಷ್ಠಿತ ಶ್ರೀ ವೆಂಕಟ ಕೃಷ್ಣರಾವ್ ಶತಜಯಂತಿ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ಇನ್ನು ಇದೇ ರೀತಿ ಸಮಾಜ ಸೇವೆ ಮಾಡಿ ಇನ್ನಷ್ಟು ಉನ್ನತ ಮಟ್ಟದ ಪ್ರಶಸ್ತಿಗಳು ಇವರಿಗೆ ಲಭಿಸಲಿ ಎನ್ನುವುದು ಸ್ಪೀಡ್ ನ್ಯೂಸ್ ಕನ್ನಡದ ಆಶಯ.